ವೆಲ್ಕಮ್ ಬ್ಯಾಕ್ ಟು ಜಯ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಒಂದು ಸಂಭಾವನೆ ಡಬಲ್ ಆಗಿದೆಯಾ? ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಗಿಲ್ಲಿಯ ಒಂದು ಸಂಭಾವನೆ ಇವಾಗ ಡಬಲ್ ಆಗಿದೆ. ಹೌದು ಸ್ನೇಹಿತರೆ, ಇತ್ತೀಚಿನ ಒಂದು ದಿನಗಳಲ್ಲಿ ಇಲ್ಲಿ ಬಿಗ್ ಬಾಸ್ ಮುಗಿದ 2 ತಿಂಗಳಾದರೂ ಕೂಡ ಅವಾಗ ಗಿಲ್ಲಿಯ ಒಂದು ಸಂಭಾವನೆ ಕಡಿಮೆ ಇತ್ತು, ತುಂಬ ಕಡಿಮೆ ಇತ್ತು. ಅವರು ಎಷ್ಟು ಕೊಡ್ತಾ ಇದ್ರು ಅಷ್ಟೇ ತೆಗೆದುಕೊಳ್ತಿದ್ರು. ಬಸ್ ಚಾರ್ಜ್ ಮತ್ತು ಊಟ ಚಾರ್ಜ್ ಬಿಟ್ಟು ಇಲ್ಲಿ ಎಷ್ಟು ಆಗ್ತಿತ್ತೋ ಅಷ್ಟೇ ಇಸ್ಕೊತಿದ್ರು. ಅವ್ರಿಗೆ ಡಿಮ್ಯಾಂಡ್ಸ್ ಇಲ್ಲಿ ನನಗೆ ಅಷ್ಟು ಕೊಡಿ, ಈ ಒಂದು ಪ್ರೋಗ್ರಾಮ್ಗೆ ಇಷ್ಟು ಕೊಡಿ ಅಂತಂದು ಎಲ್ಲೂ ಕೂಡ ಹೇಳಲಿಲ್ಲ. ಆದರೆ ಇವಾಗ ಇತ್ತೀಚಿನ ಒಂದು ದಿನಗಳಲ್ಲಿ 1 ತಿಂಗಳಾಯಿತು, ಗಿಲ್ಲಿಯ ಒಂದು ಸಂಭಾವನೆ ಪೇಮೆಂಟ್ ಜಾಸ್ತಿ ಆಗಿದೆ, ಇನ್ಕ್ರಿಮೆಂಟ್ ಆಗಿದೆ. ಅವಾಗ ಒಂದು 50,000 ಇಲ್ಲಿ ಒಂದು 70,000 ತೊಗೊತಾ ಇದ್ರೆ ಇವಾಗ 1 ಲಕ್ಷವರೆಗೂ. ಇಲ್ಲಿ ಕಾವ್ಯ ಅವ್ರಿಗೆ ಆಲ್ರೆಡಿ 1 ಲಕ್ಷ ಒಂದು ಪೇಮೆಂಟ್ಗೆ ಅರ್ಧ ಹಾಫ್ ಆನ್ ಅವರ್, ಅರ್ಧ ತಾಸಿಗೆ 1 ಲಕ್ಷ ಪೇಮೆಂಟ್ ಮುಗಿಸಿರ್ತಾರೆ. ಯಾವುದೇ ಒಂದು ಪ್ರೋಗ್ರಾಮ್ಗೂ ಕೂಡ ಹೋದ್ರೂ ಕೂಡ ಅವ್ರಿಗೆ 1 ಲಕ್ಷ ಬರುತ್ತದೆ. ಗಿಲ್ಲಿಗೆ ಎಷ್ಟು ಬರುತ್ತೆ ಅಂತಂದು ನಿಮಗೆ ಗೊತ್ತಾಗ್ಬೋದು. ಅಂದರೆ ಗಿಲ್ಲಿಯ ಒಂದು ಸಂಭಾವನೆ 1.5 ಲಕ್ಷ ಇದೆ. 1.5 ಲಕ್ಷ ಒಂದು ಇವೆಂಟ್ಗೆ ಹೋದರೆ 1.5 ಲಕ್ಷ ಬರುತ್ತೆ. ಅಷ್ಟೊಂದು ಫ್ಯಾನ್ಸ್ ಮತ್ತು ಅಷ್ಟೊಂದು ಅಭಿಮಾನಿಗಳ ಒಂದು ಬಳಗವನ್ನೇ ಹೆಚ್ಚಿಸಿದ್ದಾರೆ. ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು ರಿಯಾಲಿಟಿ ಒಂದು ಶೋನಲ್ಲಿ ಕಾಣಿಸ್ಕೊಳ್ತಾ ಇರೋಂತಹ ಗಿಲ್ಲಿಯವರು ಇವಾಗ ಯಾವುದೇ ಒಂದು ಪ್ರೋಗ್ರಾಮ್ಗೆ, ಇನಾಗ್ರೇಷನ್ಗೆ, ಒಂದು ಗ್ರ್ಯಾಂಡ್ ಓಪನ್ಗೆ ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಆಗಲಿ ಮತ್ತು ಎಲ್ಲ ಒಂದು ಕಾಲೇಜ್ಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ಗೆ ಇವಾಗ ಗಿಲ್ಲಿಯವರೇ ಕೂಡ ಟ್ರೆಂಡಿಂಗ್ ಆಗಿದ್ದಾರೆ. ಇಲ್ಲಿ ಬೀಜನೇ ಬಿತ್ತಂತ ಇಲ್ಲಿಂದ ಒಂದು ಬೀಜದ ಒಂದು ಪ್ರಮೋಷನ್ ಹಿಡಿದು ಇಲ್ಲಿ ಕಾಲೇಜ್ನಲ್ಲಿ ಮತ್ತು ಎಲ್ಲ ಒಂದು ಪ್ರೋಗ್ರಾಮ್ನಲ್ಲಿ ಗೋಲ್ಡ್ ಆಗಲಿ ಮತ್ತು ಎಲ್ಲ ಒಂದು ಶಾಪ್ಸ್ ಆಗಲಿ, ಬಟ್ಟೆ ಶಾಪ್ಸ್ ಆಗಲಿ, ಎಲ್ಲ ಒಂದು ಇಡೀ ಶಾಪ್ಸು ಮತ್ತು ಎಲ್ಲ ಒಂದು ಟಿ ಶರ್ಟ್ ಆಗಲಿ, ಸಲೂನ್ ಆಗಲಿ, ಎಲ್ಲದರಲ್ಲೂ ಕೂಡ ಗಿಲ್ಲಿಯ ಒಂದು ಎಂಟ್ರಿ ಇದ್ದೇ ಇದೆ. ಯಾಕೆಂದರೆ ಗಿಲ್ಲಿ ಅಷ್ಟೊಂದು ಫೇಮಸ್ ಆಗಿದ್ದಾರೆ. ಅವರೊಂದು ಶಾಪ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇಲ್ಲಿ ಗಿಲ್ಲಿಯವರು ಪ್ರಮೋಷನ್ ಮಾಡಿದ ಮೇಲೆ, ಶಾರ್ಟ್ ವಿಡಿಯೋಸ್ ಹಾಕಿದ ಮೇಲೇ ಅದು ಫೇಮಸ್ ಆಗಿ ಆಫರ್ಸ್ ಕೂಡ ನಡೀತಿದೆ. ಐಫೋನ್ ಕೂಡ ಒಂದು ಲಾಂಚ್ ಕೂಡ, ಮತ್ತು ಇಲ್ಲಿ ಎಲ್ಲ ಒಂದು ಸಲೂನ್ಗೂ ಕೂಡ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಒಂದು ಎಂಟ್ರಿಗೂ ಕೂಡ ಇವಾಗ ಸಂಭಾವನೆ ಜಾಸ್ತಿ ಇದೆ. ಇನ್ಕ್ರಿಮೆಂಟ್ ಅಂದರೆ 1.5 ಲಕ್ಷ ಇದೆ. ಇಲ್ಲಿ ಗಿಲ್ಲಿಗೆ ಕೂಡ ಇವಾಗ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮೊನ್ನೆ ತಾನೇ ಇಲ್ಲಿ 1 ತಿಂಗಳ ಹಿಂದ್ಗಡೆ ಇಲ್ಲಿ ಗಿಲ್ಲಿ ಒಂದು ಸಂಭಾವನೆ ಕೇಳಿದರೆ ನೀವೇ ಆಶ್ಚರ್ಯ ಪಡ್ತಿದ್ರು. ಇಷ್ಟೇನಾ ಅವರ ಒಂದು ಸಂಭಾವನೆ ಅಂತ ನೀವೇ ಬೆಚ್ಚಿಬೀಳ್ತಿದ್ರಿ. ಕೇವಲ 40,000ರಿಂದ 50,000 ಸಂಭಾವನೆ ಇತ್ತು ಒಂದು ಪ್ರೋಗ್ರಾಮ್ಗೆ. ಇವಾಗ 1.5 ಲಕ್ಷ ಆಗಿದೆ. ಇದರಲ್ಲೇ ಗೊತ್ತಾಗುತ್ತದೆ ಗಿಲ್ಲಿ ಒಂದು ಕ್ರೇಜ್ ಇದೆ, ಎಷ್ಟು ಕ್ರೇಜ್ ಇದೆ ಅಂತಂದು. ಆದಷ್ಟು ಇನ್ನೂ ಜಾಸ್ತಿ ಮಟ್ಟಿಗೆ ಬೆಳೀಲಿ. ಅವರೊಂದು ಹುಟ್ಟುಹಬ್ಬ ದಿನವೇ ಮತ್ತೆ ಒಂದು ಸರ್ವೆ ನಂಬರ್ 45 ಒಂದು ಸಿನಿಮಾದ ಒಂದು ಹೀರೋಯಿನ್ ಒಂದು ಅಂದರೆ ಹೀರೋಯಿನ್ ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದು ಈ ಒಂದು ಸಿನಿಮಾದ ಒಂದು ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ಯಾರೂ ಕೂಡ ಬಿಟ್ಕೊಟ್ಟಿಲ್ಲ. ಆದಷ್ಟು ಬೇಗನೆ ಒಂದು ಗಿಲ್ಲಿಯ ಒಂದು ಸಿನಿಮಾ ಕೂಡ ಬರಲಿ. ಹಾಗೆ ಇಲ್ಲಿ ಅವರ ಒಂದು ಸಂಭಾವನೆ ನೋಡಿದರೆ ನಿಮಗೆ ಕೂಡ ಆಶ್ಚರ್ಯ ಪಡ್ತೀರಾ. ಇಷ್ಟು ದಿವಸ ಅವರು ಸಂಭಾವನೆ ಅವ್ರು ಎಷ್ಟು ಕೊಡ್ತಾಯಿದ್ರು? ಅವರು 20 ಕೊಟ್ಟರೆ 20 ಇಸ್ಕೊಂಬರ್ತಿದ್ರು, 20,000 ಇಸ್ಕೊಂಬರ್ತಿದ್ರು. ಅವರು ಎಷ್ಟು ಕೊಡ್ತಿದ್ರು ಮನಸ್ಸಿಗೆ, ಎಷ್ಟು ನಾನು ಅಷ್ಟು ಇಷ್ಟು ಅಂತ ಹೇಳಿಲ್ಲ, ನೀವು ಎಷ್ಟಾಗುತ್ತೋ ಅಷ್ಟೇ ಕೊಡಿ ಅಂತಂದು ಹೇಳ್ತಿದ್ರು. ಗಿಲ್ಲಿ ಅದರಲ್ಲೇ ಗೊತ್ತಾಗುತ್ತದೆ. ಎಷ್ಟೇ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರು ಕೂಡ ಅವರ ಒಂದು ಒಳ್ಳೆಯ ಒಂದು ನಡವಳಿಕೆ, ಸಹವಿನಯತೆ ಅವರನ್ನು ಇಲ್ಲಿವರೆಗೂ ಕಾಪಾಡ್ಕೊಂಡು ಇಷ್ಟು ಮಟ್ಟಿಗೆ ಹೆಸರು ಮಾಡಿದ್ದು. ಅವರ ಒಂದು ಎಲ್ಲೂ ಕೂಡ ಅವರೊಂದು ಸ್ಟೈಲ್ ಆಗಲಿ, ಇವಾಗ ನಾನು ಫೇಮಸ್ ಆಗಿದ್ದೀನಿ ಅಂತಂದು ಎಲ್ಲೂ ಕೂಡ ಅಹಂಕಾರ ತೋರಿಸ್ಕೊಂಡಿದ್ದಿಲ್ಲ. ಇಲ್ಲಿ ಚಿತ್ತಾರ ಅವಾರ್ಡ್ಸ್ನಲ್ಲಿ ಅಷ್ಟೇ ಅವರು ಡ್ರೆಸ್ಸಿಂಗ್ ಸೆನ್ಸ್ ಒಂಥರ ಲುಕ್, ಒಂದು ಹೀರೋ ಕ್ಯಾರೆಕ್ಟರ್ ಥರನೇ ಬಂದಿದ್ದರು. ಬೇರೆ ಒಂದು ಪ್ರೋಗ್ರಾಮ್ಗಳಲ್ಲಿ ಗಿಲ್ಲಿಯವರು ಹೇಗೆ ಬಿಗ್ ಬಾಸ್ನಲ್ಲಿ ಮನೆಯಲ್ಲಿ ಮತ್ತು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಹೇಗಿದ್ರು ಅದೇ ಪ್ಯಾಂಟು ಶರ್ಟು, ಅದೇ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಲುಕ್ಕಿಂಗ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವರು ಹೇಗಿದ್ರು ಇವಾಗೂ ಕೂಡ ಹಾಗೆ ಇದ್ದೀರಾ. ಸಿನಿಮಾದಲ್ಲೂ ಕೂಡ ತುಂಬ ಒಂದು ಹಳ್ಳಿಯ ಒಂದು ಪ್ರತಿಭೆ ಅಂತಲೇ ಹೇಳ್ಬೋದು. ತುಂಬ ನೀಟಾಗಿ ಮೂಡಿ ಬರ್ತಾ ಇದೆ. ಹಳ್ಳಿಯ ಒಂದು ಕಂಟೆಂಟ್, ಪುಟ್ಟ ಒಂದು ಪ್ರಪಂಚದಲ್ಲಿ ಹಳ್ಳಿಯಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಒಬ್ಬರು ವ್ಯಕ್ತಿ ಏನೆಲ್ಲ ಪ್ರಾಬ್ಲಮ್ಸ್ ಸರ್ಕಾರದಿಂದ ರೂಲ್ಸ್ ಬರ್ತಾ ಇರ್ತದೆ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಹೇಗೆ ಅವರು
ನಿಭಾಯಿಸ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸಿನಿಮಾ ಬರ್ತಾ ಇದೆ. ಆದಷ್ಟು ಬೇಗನೆ ಗಿಲ್ಲಿಗೆ ಬೆಳ್ಳಿ ತೆರೆಯಲ್ಲೂ ಕೂಡ ಇವಾಗ ಕಾಣಿಸ್ಕೊಳ್ತಾ ಇರ್ತಾರೆ. ಇವಾಗ ಜಿಮ್ಗೂ ಕೂಡ ಹೋಗಿದ್ದಾರೆ ಅವರು. ಸಿನಿಮಾ ಅಂದರೆ ಹೀರೋ ಕ್ಯಾರೆಕ್ಟರ್ ಅಂದರೆ ಈ ಥರ ಒಂದು ಫಿಟ್ ಆಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಒಂಥರ ಇಷ್ಟ ಆಗಬೇಕು, ಆ ಥರ ಕ್ಯಾರೆಕ್ಟ್ರ್ ಹೀರೋ ಕ್ಯಾರೆಕ್ಟರ್. ಅದಕ್ಕೋಸ್ಕರ ಇವಾಗ ಗಿಲ್ಲಿ ಅವರು ಜಿಮ್ಗೂ ಕೂಡ ಸೇರ್ಕೊಂಡಿದ್ದಾರೆ. ಅವರು ಇವಾಗ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಮಾತಿನ ಶೈಲಿ ಆಗಲಿ, ಹಾಗೆ ಫಿಟ್ನೆಸ್ನಲ್ಲಿ ಕೂಡ ಇವಾಗ ಇಂಪ್ರೂವ್ ಆಗಿದೆ. ಆವಾಗ ಗಿಲ್ಲಿ ನೋಡೋದು ಈ ಒಂದು ಗಿಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವಾಗ ಥಂಬ್ನೈಲ್ನಲ್ಲಿ ಹಾಕ್ತೀನಿ ನೋಡಿ, ಜಿಮ್ನಲ್ಲಿ ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವರೊಂದು ಎರಡು ಸಿನಿಮಾ ಮಾಡ್ತಾ ಇದ್ದಾರೆ. ಇವಾಗ ಜೂನ್ 21ಕ್ಕೆ ಒಂದು ರಿಲೀಸ್ ಆಗುತ್ತೆ. ಅಂದರೆ ಪ್ರೋಮೋ ಬಿಡ್ತಾರೆ, ಟ್ರೈಲರ್. ಈ ಒಂದು ಸಿನಿಮಾದ ಒಂದು ಟ್ರೈಲರ್ ಮತ್ತು ಹೀರೋಯಿನ್ ಎಲ್ಲ ಒಂದು ರಿವೀಲ್ ಮಾಡ್ತಾರೆ. ಹಾಗೆ ಇನ್ನೊಂದು ಸಿನಿಮಾದಲ್ಲೂ ಕೂಡ ಚಾನ್ಸ್ ಇದೆ, ಅದು ಬೇರೆ ಒಂದು ಆಫರ್ ಇದೆ. ಅದು ಕೂಡ ಆದಷ್ಟು ಬೇಗನೆ ಸಕ್ಸಸ್ ಆಗಲಿ. ಗಿಲ್ಲಿ ಅವರು ನಿರ್ದೇಶಕ ಆಗಬೇಕು ಅಂದರೆ ಡೈರೆಕ್ಟರ್ ಆಗಬೇಕು ಅಂತಂದು ತುಂಬ ಕನಸಿದೆ. ಆ ಒಂದು ಕನಸು ಕೂಡ ಫುಲ್ಫಿಲ್ ಆಗಲಿ. ಆದಷ್ಟು ಬೇಗನೆ ಗಿಲ್ಲಿ ಮತ್ತು ಕಾವ್ಯ ಅವರು ಒಂದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ.